ಹಾಯ್ ಫ್ರೆಂಡ್ಸ್, ನಾನಿವತ್ತು ಈರುಳ್ಳಿ ಮಸಾಲ ಹುಳಿ ಮುದ್ದೆ ಮಾಡ್ತಾಯಿದ್ದೀನಿ. ಒಂದು ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿಗೆ ಕೂಡ ತೊಗೊಂಡಿದ್ದೀನಿ. ಹುಣಸೆ ಹುಳಿ ಕೂಡ ತೊಗೊಂಡಿದ್ದೀನಿ. ಒಲೆ ಮೇಲೆ ಒಂದು ದಪ್ಪ ತಳ ಇರೋಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಯಾಕಂದರೆ ತಳ ಹಿಡಿಬಾರ್ದು ಮುದ್ದೆ ಅಂತ. ಇದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಇದು ಸ್ವಲ್ಪ ಹಸಿ ವಾಸನೆ ಹೋಗೋರು ಹುರ್ಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಹುರ್ಕೋತೀನಿ. ಒಂದು ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೆ, ಅದಕ್ಕೆ ಸಮ ಪ್ರಮಾಣದಲ್ಲಿ 2 ಲೋಟ ನೀರು ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೆಲ್ಲ, ಹುಣಸೆ ಹುಳಿನೂ ಕೂಡ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಒಂದು 7 ನಿಮಿಷ ಚೆನ್ನಾಗಿ ನೀಟಾಗಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ರಾಗಿ ತಿಂದವರಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ರಾಗಿ ನಾವು ದಿನನಿತ್ಯ ಸೇವಿಸೋದ್ರಿಂದ ಇದು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಒಳ್ಳೆಯ ಪೌಷ್ಟಿಕ ಆಹಾರ ಆಗಿದೆ. ಹಾಗೆ ಮಕ್ಕಳಲ್ಲಿ ಯಾರಲ್ಲಿ ಮೂಳೆಯ ಬೆಳವಣಿಗೆ ನೀಟಾಗಿ ಆಗಿರಲ್ಲ ಅವರು ಕೂಡ ಮೂಳೆ ಬೆಳವಣಿಗೆ ಆಗುತ್ತೆ. ಮತ್ತು ನಮ್ಮ ಕಣ್ಣಿನ ಆರೋಗ್ಯನೂ ಕೂಡ ಇದು ಕಾಪಾಡುತ್ತೆ. ಇದು ಒಂದು ನೀಟಾಗಿ ಒಂದು 7 ನಿಮಿಷ ಕುದಿ ಬರಲಿ. ಮತ್ತು ಯಾರಲ್ಲಿ ಮಲಬದ್ಧತೆಯ ತೊಂದರೆ ಇರುತ್ತೆ ಅವರು ಕೂಡ ಇದನ್ನು ಉಪಯೋಗಿಸ್ಬೋದಾಗಿದೆ. ಹಿಟ್ಟನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗಂಟಿಲ್ಲದೆ ರೀತಿ. ಇದು ಈ ಥರ ಕುದಿ ಬರಬೇಕು. ಹೀಗೆ ಮಧ್ಯಕ್ಕೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹೀಗೆ ಹಿಟ್ಟು ಮಧ್ಯ ಇರಬೇಕು, ಸುತ್ತ ಕುದಿ ಬರ್ತಾ ಇರಬೇಕು. ಇದನ್ನು ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಹೀಗೆ ಕುದಿ ಬರಬೇಕು. ಇದನ್ನೀಗ ಗಂಟಿಲ್ಲದ ರೀತಿ ತಿರ್ಕೋತಾ ಇದ್ದೀನಿ. ನಾನು ಸೌಟಲ್ಲಿ ತಿರ್ಬೋದು. ಈ ಥರ ನೀಟಾಗಿ ತಿರ್ಕೋತಾ ಇದ್ದೀನಿ. ನೋಡಿ, ಈ ಥರ ತಳ ಹಿಡಿದಿರಬಾರ್ದು. ಈ ಥರ ಸಾಫ್ಟಾಗಿ ಬರಬೇಕು. ಇದನ್ನು 1 ನಿಮಿಷ ಮುಚ್ಚಿಡ್ತೀನಿ. ನೋಡಿ, ಎಣ್ಣೆ ಹಾಕಿದ ಕೈಗೆ ಅಂಟಬಾರ್ದು. ಹೀಗೆ ಇದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ನಮಗೆ ಕೂಡ ಬಾಯಿ ಕೆಟ್ಟಿರುವಾಗ ಜ್ವರ ಬಂದ ಟೈಮಲ್ಲಿ ಇದು ಕೂಡ ತುಂಬ ಯೂಸ್ ಆಗುತ್ತೆ. ಮತ್ತು ಯಾರಲ್ಲಿ ರಕ್ತ ಒತ್ತಡ ಜಾಸ್ತಿ ಇರೋ ಅವರು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ಹಾಗೇನೂ ಕೂಡ ತಿನ್ಬೋದು. ನೋಡಿ ಫ್ರೆಂಡ್ಸ್, ಹೇಗಿದೆ. ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ.